ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣಕ್ಕಾಗಿ ಕಾತುರದಿಂದ ಕಾಯ್ತಾನೆ ಇದ್ದೀರಾ. 21ನೇ ಕಂತಿನ ಹಣದ ಕುರಿತು ಬಿಗ್ ಅಪ್ಡೇಟ್ ಆದರೆ ನಿಮ್ಮೆಲ್ಲರಿಗೂ ಬಂದಿರುವಂಥದ್ದು. ಈಗ ಬಂದಿರುವಂತಹ ಅಪ್ಡೇಟ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಮೆಂಟ್ ಮುಖಾಂತರ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಕೇಳ್ತಾನೆ ಇರ್ತಾರೆ. ಈಗಾಗಲೇ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಿತ್ತು, ಆದರೆ ಇನ್ನೂ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ. ಅದರಿಂದ ಸಾಕಷ್ಟು ಜನ ಫಲಾನುಭವಿಗಳು ಈ ತಿಂಗಳಲ್ಲಿ 21ನೇ ಕಂತಿನ ಹಣ ಬರುತ್ತೋ ಬರಲ್ವೋ ಅನ್ನುವಂತ ಒಂದು ಕಾತುರದಿಂದ ಇರುವಂತದ್ದು. ಸ್ನೇಹಿತರೆ, ಈಗ ನೋಡಿ, 20ನೇ ಕಂತಿನ ಹಣವರೆಗೂ 40,000 ಹಣ ಬಂದು ನಿಮ್ಮ ಖಾತೆಗಳಿಗೆ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೂ ಜಮಾ ಆಗಿರುವಂತದ್ದು. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳು ಕೂಡ ಹಣ ಆದ್ರೆ ಜಮಾ ಆಗಿರುವಂತದ್ದು. ಇದೇ ತಿಂಗಳಲ್ಲಿ ಯುವ ನಿಧಿ ಯೋಜನೆ ಹಣ ಕೂಡ ವಿದ್ಯಾರ್ಥಿಗಳಿಗೆ 6,000 ಹಣ ಆದ್ರೆ ಜಮಾ ಆಗಿರುವಂತದ್ದು. ನೋಡಿ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದು ಬಾಕಿ ಇದೆ. ಈಗ 21ನೇ ಕಂತಿನ ಹಣದ ಕುರಿತು ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಆಲ್ರೆಡಿ ಹಣವನ್ನ ರೆಡಿ ಮಾಡಿ ಇಟ್ಕೊಂಡಿದೀವಿ. ಗೃಹಲಕ್ಷ್ಮಿ 21ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಆಲ್ರೆಡಿ ಹಣ ರೆಡಿ ಆಗಿದೆ. ಈಗ ನಮ್ಗೆ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆ ಆಗಿರುವಂತದ್ದು. ಇನ್ನ ನಾವು ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದಷ್ಟೇ ಬಾಕಿ ಇಟ್ಕೊಂಡಿದೀವಿ. ಆ ಒಂದು ಹಣವನ್ನ ಕೂಡ ಡಿ-ಬಿ-ಟಿ ಮುಖಾಂತರ ಪುಷ್ ಮಾಡಿ ನಿಮ್ಗೆ ಸೋಮವಾರ ಅಂದ್ರೆ ನಾಳೆಯಿಂದಾನೇ ಹಣ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ನೀವು ಕೇಳ್ಬೋದು, ನಾಳೆ 10 ಗಂಟೆಯಿಂದಾನೇ ಎಲ್ಲಾ ಫಲಾನುಭವಿಗಳಿಗೂ ಜಮಾ ಆಗೋಗುತ್ತಾ? 1,32,00,000 ಫಲಾನುಭವಿಗಳಿಗೂ ನಾಳೆನೆ ಹಣ ಜಮಾ ಹೋಗುತ್ತಾ ಅಂತ ನೀವೆಲ್ಲರೂ ಕೇಳ್ಬೋದು ಸ್ನೇಹಿತರೆ. ನೋಡಿ, ನಾಳೆನೆ ನಿಮಗೆ 1,32,00,000 ಫಲಾನುಭವಿಗಳಿಗೂ ಹಣ ಜಮಾ ಮಾಡೋದಕ್ಕೆ ಆಗಲ್ಲ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರಿಗೆ ಒಟ್ಟು ಗೃಹಲಕ್ಷ್ಮಿ ಫಲಾನುಭವಿಗಳು 1,32,00,000 ಜನ ಇದ್ದಾರೆ. ಅಷ್ಟು ಜನಕ್ಕೂ ಜಮಾ ಆಗಲ್ಲ. ನಾಳೆ ಒಂದು 20ರಿಂದ 30 ಲಕ್ಷ ಫಲಾನುಭವಿಗಳಿಗೆ ನಾಳೆ ಜಮಾ ಆಗುತ್ತೆ. ಮತ್ತೆ ಮಂಗಳವಾರ ಸ್ವಲ್ಪ ಜನಕ್ಕೆ ಜಮಾ ಆಗುತ್ತೆ, ಮತ್ತೆ ಬುಧವಾರ ಸ್ವಲ್ಪ ಜನಕ್ಕೆ, ಗುರುವಾರ ಸ್ವಲ್ಪ ಜನಕ್ಕೆ, ಆ ರೀತಿಯಾಗಿ ಆ ವಾರ ಪೂರ್ತಿ ಹಣ ಆದ್ರೆ ಜಮಾ ಆಗುವಂಥದ್ದು. ನೆಕ್ಸ್ಟ್ ವಾರ ಅಂದ್ರೆ ಈಗ ಬಂತು ಬಿಡಿ, ನಾಳೆಯಿಂದಾನೆ ಹಣ ಆದ್ರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ನಾಳೆಯಿಂದಾನೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ 2,000 ಜಮಾ ಆಗುತ್ತೆ. ಯಾರಿಗಾದ್ರೂ ಇನ್ನು ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮಗೂ ಬಾಕಿ ಹಣವನ್ನ ಜಮಾ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ನಾಳೆ ಬಾಕಿ ಹಣ ಕೂಡ ಜಮಾ ಆಗುವಂಥದ್ದು. ಈಗ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗುತ್ತೆ. 20ನೇ ಕಂತಿನ ಹಣ ಎಲ್ರಿಗೂ ಬಂದಿದೆ, ಯಾರಿಗೆ ಬಾಕಿ ಇದೆಯೋ ಅಂತವ್ರಿಗೆ ಹಣ ಬಂದು ಜಮಾ ಆಗುತ್ತೆ. ಈಗ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ನಾಳೆ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಖಾತೆಗಳಿಗೆ ಬಂದು ಹಣ ಆದರೆ ಜಮಾ ಆಗಲಿದೆ ಸ್ನೇಹಿತರೆ. ನಿಮಗೆ ಬೇರೆ ಇನ್ನೇನಾದ್ರು ಡೌಟ್ಸ್ ಇದ್ರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಡೌಟ್ಸ್ ಏನಿದೆ ಅಂತ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಮಾಡಿ ತಿಳಿಸ್ತೀನಿ. ಮತ್ತೆ ನಿಮಗೆ 40,000 ಹಣ ಕರೆಕ್ಟಾಗಿ ಬಂದಿದೆಯಾ? ಗೃಹಲಕ್ಷ್ಮಿ 1ನೇ ಕಂತಿನ ಹಣದಿಂದ ಹಿಡಿದು 20ನೇ ಕಂತಿನ ಹಣವರೆಗೂ ಟೋಟಲ್ ಆಗಿ 40,000 ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.